ಪುರದಲ್ಲಿ ಇಟ್ಟಿಗೆ ಬಟ್ಟಿಲಿ ನಡೆದಿರ್ತಕ್ಕಂಥ ಘಟನೆ ಬಹಳ ಅನಾಗರಿಕವಾದ್ದು. ಇವತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಕಾರ್ಮಿಕರನ್ನ ಆ ರೀತಿ ನಡೆಸ್ಕೊಳ್ಳೋದಿದೆಯಲ್ಲ, ಖಂಡಿತವಾಗಿ ಅದನ್ನು ಯಾರೂ ಕೂಡ ಕ್ಷಮಿಸೋಕ್ಕಾಗೋದಿಲ್ಲ. ಅವರು ಕೆಲಸಕ್ಕೆ ಬಂದಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ಮಾಲೀಕರು ಅವ್ರನ್ನ ಆ ಮಟ್ಟಕ್ಕೆ ದಬ್ಬಾಳಿಕೆ ಮಾಡಿ ಅವ್ರನ್ನ ನೀವು ಒಂಥರ ಮಧ್ಯಕಾಲೀನ ಯುಗದಲ್ಲಿ ಇತಿಹಾಸನ ಗಮನಿಸ್ತೀವಿ. ಮಧ್ಯಕಾಲ ಯುಗದಲ್ಲಿ ಯಾವುದೇ ಕಾನೂನುಗಳು ಇಲ್ಲದೇ ಇದ್ದಾಗ ಈ ರೀತಿಯ ಕಾರ್ಮಿಕರ ಮೇಲೆ, ಕೃಷಿ ಕಾರ್ಮಿಕರ ಮೇಲೆ, ದಲಿತರ ಮೇಲೆ ದೌರ್ಜನ್ಯ ಆಗ್ತಿತ್ತು. ಆದರೆ ಈ ದೇಶದಲ್ಲಿ ಸಂವಿಧಾನಬದ್ಧ ಆಡಳಿತ ಬಂದ ಮೇಲೂ ಕೂಡ ಈ ರೀತಿ ಕಾರ್ಮಿಕರ ಮೇಲೆ ದೌರ್ಜನ್ಯ ಆಗುತ್ತೆ ಅಂತಂದರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಸುಮ್ಮನೆ ಬಿಡೋಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿಗಳು ಅವ್ರನ್ನ ಕ್ರಮ ತಗೊಳ್ತೀವಿ ಅಂತ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳೇ ಬರೀ ಕ್ರಮ ತಗೊಳ್ತೀವಿ ಅಂತ ಪ್ರತಿಕ್ರಿಯೆ ಕೊಡೋದು ಅಷ್ಟೇ ಅಲ್ಲ, ಏನಾಗಿದೆ ಇವತ್ತು ಇಟ್ಟಿಗೆ ಬಟ್ಟಿ ಇರ್ಬೋದು ಅಥವಾ ಗಣಿಗಳಿರ್ಬೋದು ಅಥವಾ ಕಾಫಿ ತೋಟಗಳಲ್ಲಿ ಈ ರೀತಿಯ ಪ್ರವೃತ್ತಿಗಳು ಸಾಕಷ್ಟು ಕಾಣಿಸ್ತಾ ಇದೆ. ಕಡಿಮೆ ದುಡ್ಡಿಗೆ ಕಾರ್ಮಿಕರ ತಂದು ಇಟ್ಕೊಳ್ಳೋದಲ್ಲಿ ಅವ್ರು ಕೆಲಸಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಅತ್ಯಂತ ಹೀನಾಯ ಮಟ್ಟಿಗೆ ದೌರ್ಜನ್ಯ ನಡೆಸ್ತಕ್ಕಂಥದ್ದು ನಡೀತಾ ಇದೆ. ಎಷ್ಟೋ ಪ್ರಕರಣ ವರದಿಗೆ ಬರೋದಲ್ಲ. ಹಾಗಾಗಿ ಕಾರ್ಮಿಕ ಇಲಾಖೆ ಈ ವಿಚಾರದಲ್ಲಿ ಅತ್ಯಂತ ಎಚ್ಚೆತ್ತುಕೋಬೇಕಾಗುತ್ತೆ. ಆ ಮಾಲೀಕರ ಮೇಲೆ ಅಸ್ಪೃಶ್ಯತೆ ತಡೆ ಕಾಯ್ದೆ ವಿರುದ್ಧನೂ ಕೂಡ ಒಂದು ಪ್ರಕರಣ ದಾಖಲಿಸಬೇಕು, ಕಾರ್ಮಿಕ ಕಾಯ್ದೆ ಪ್ರಕರಣ ದಾಖಲಿಸಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು, ಆ ಕಾರ್ಮಿಕರಿಗೆ ಕನಿಷ್ಠ 10 ಲಕ್ಷ ಪರಿಹಾರನ ಕೊಡಬೇಕು ಅನ್ನೋ ಈ ಮುಖಾಂತರ ಒತ್ತಾಯ ಮಾಡ್ತೇವೆ. ಮತ್ತು ಈ ಪ್ರಕರಣ ಇದು ನಮಗೆ ಬೆಳಕಿಗೆ ಬಂದಿರೋ ಪ್ರಕರಣ. ಇದು ಈ ಥರದ್ದು ಸಾಕಷ್ಟು ಕಡೆ ಈ ಥರ ನಡೀತಾ ಇದೆ. ಅದನ್ನು ಮುಖ್ಯಮಂತ್ರಿಗಳು ಸ್ವತಃ ಗಮನಿಸಿ ಕಾರ್ಮಿಕ ಇಲಾಖೆ ಮುಖಾಂತರ ಎಲ್ಲ ಕಡೆ ಸಮೀಕ್ಷೆ ಮಾಡಿಸ್ಬೇಕು ಅಂತ ಒತ್ತಾಯ ಮಾಡ್ತೇನೆ. ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ಇವತ್ತೇನು ಬಿಜಾಪುರ ಜಿಲ್ಲೆಯಲ್ಲಿ 4 ಜನ ದಲಿತರ ಮೇಲೆ ಮಾರಣಾಂತಿಕವಾಗಿ ಏನು ತಾಲಿಬಾನ್ ಸಂಸ್ಕೃತಿ ರೀತಿಯಲ್ಲಿ ಇವತ್ತು ಹಲ್ಲೆ ನಡೆದಿದೆ. ಈ ಹಲ್ಲೆಯನ್ನು ಮಾಡಿರ್ತಕ್ಕಂಥವ್ರು ಕೂಡ ಅವರು ಕೂಡ ದಲಿತರೇ. ಇಟ್ಟಿಗೆ ಕಾರ್ಮಿಕರು ಕೇವಲ 1 ದಿವಸ ತಡವಾಗಿ ಬಂದರು ಅನ್ನೋ ಕಾರಣಕ್ಕೋಸ್ಕರ ಅಮಾನುಷವಾಗಿ ಇವತ್ತು ಹಲ್ಲೆಯನ್ನು ಮಾಡಿ ಅವನು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಇದಕ್ಕೆ ಆ ಜಿಲ್ಲಾಡಳಿತ ವೈಫಲ್ಯವಾಗಿದೆ. ನಾನು ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳನ್ನು ಮನವಿ ಮಾಡ್ತಾ ಇರೋದೇನು ಅಂತಂದರೆ, ಈ ಘಟನೆಯನ್ನು ಖಂಡಿಸಿ ಇವತ್ತು ಹಾಸನ ಜಿಲ್ಲೆಯ ಜನಪರ ಚಳವಳಿಗಳ ಒಕ್ಕೂಟದ ವತಿಯಿಂದ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಬೇಕು. ಅವರಿಗೆ ಮತ್ತು ಕಾರ್ಮಿಕ ಸಚಿವರು ಮತ್ತು ಏನು ಸಮಾಜ ಕಲ್ಯಾಣ ಸಚಿವರು ಸಂತ್ರಸ್ತರನ್ನು ಭೇಟಿ ಮಾಡಬೇಕು. 10 ಲಕ್ಷ ತಲಾ ಕುಟುಂಬಕ್ಕೆ 10 ಲಕ್ಷ ಪರಿಹಾರವನ್ನು ನೀಡಬೇಕು. ಹಾಗೆಯೇ ಏನು ಇವತ್ತು ದೌರ್ಜನ್ಯ ಮತ್ತು ದಬ್ಬಾಳಿಕೆಯನ್ನು ಮಾಡಿರ್ತಕ್ಕಂಥ ಏನು ಮೇಕೂರ್ ರಾಠೋಡ್ ಅಂತಕ್ಕಂಥ ಅವರು ಮತ್ತು ಆ ತಂಡದವರನ್ನು ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು. ಹಾಗೆಯೇ ಮತ್ತು ಅಲ್ಲಿನ ಕಾರ್ಮಿಕ ಇಲಾಖೆ ಆಯುಕ್ತರನ್ನು ಕೂಡಲೇ ಅಮಾನತು ಮಾಡಬೇಕು. ಪರಿಸರ ಇಲಾಖೆಯ ಮುಖ್ಯಸ್ಥರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಅವರಿಗೆ ಭದ್ರತೆಯನ್ನು ಕೊಡಬೇಕು. ಜೊತೆಗೆ ಮುಂದಿನ ನ್ಯಾಯಾಂಗ ತನಿಖೆ ನಡೀಬೇಕು. ಜೊತೆಗೆ ಅದಕ್ಕೆ ಭಾಗಿಯಾಗಿರ್ತಕ್ಕಂಥ ಯಾವುದೇ ರಾಜಕಾರಣಿಗಳು ಕೂಡ ಭಾಗಿಯಾಗಿರ್ತಕ್ಕಂಥ ಮಾಹಿತಿ ಇದೆ, ಅವ್ರನ್ನೂ ಕೂಡ ಬಂಧನಕ್ಕೆ ಒಳಪಡಿಸ್ಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಕೂಡಲೇ ಅವರಿಗೆ ಮುಂದಿನ ದಿನಗಳಲ್ಲಿ ಗಲ್ಲು ಶಿಕ್ಷೆಯನ್ನು ಸರ್ಕಾರ ನ್ಯಾಯಾಂಗ ಒದಗಿಸ್ಬೇಕಂತ ಈ ಮೂಲಕ ಆಗ್ರಹ ಮಾಡ್ತಾ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಇಟ್ಟಿಗೆ ಕೆಲಸಕ್ಕೆ ಬಂದಿಲ್ಲ ಅಂತೇಳಿ ಲಂಬಾಣಿ ಸಮುದಾಯದ ರಾಠೋಡನ್ನು ಸ್ನೇಹಿತರು ದುಷ್ಕರ್ಮಿಗಳು ಅವ್ರ ಮೇಲೆ ಹಲ್ಲೆ ನೀಡಿರೋ ಅಂಥದ್ದನ್ನು ನಾವೆಲ್ಲರ ಮಾದಿಗ ದಂಡೋರ ಜನಪರ ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿ ಎಲ್ಲ ಗೆಳೆಯರು ನಾವು ಉಗ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಇವತ್ತು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಂಥ ದೌರ್ಜನ್ಯ, ದಬ್ಬಾಳಿಕೆ ಇದು ಒಳ್ಳೆ ನಡವಳಿಕೆ ಅಲ್ಲ. ವಿಶೇಷವಾಗಿ ಸಿದ್ದರಾಮಣ್ಣನ ಸರ್ಕಾರದಲ್ಲಿ ಬಡವರಿಗೆ, ದಲಿತರಿಗೆ, ಶೋಷಿತರಿಗೆ ನ್ಯಾಯ ಸಿಗುತ್ತೆ ಅಂತೇಳಿ ನಾವು ಭಾವಿಸ್ತಿದ್ದೀವಿ. ಆದರೆ ಇಂಥ ದೌರ್ಜನ್ಯಗಳು ನಡೆದ ಸಂದರ್ಭದಲ್ಲಿ CM ಹೇಳಿದ್ದಾರೆ, ಇವೆಲ್ಲ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಇದನ್ನು ಕ್ರಮ ತಗೋಬೇಕು, ಇವರಿಗೆ ಬಂಧನ ಮಾಡಬೇಕು. ಮತ್ತು ವಿಶೇಷವಾಗಿ ಇಂಥ ದೌರ್ಜನ್ಯ ಪ್ರಕರಣಗಳು ನಡೆದ ರೀತಿಯಲ್ಲಿ ಸರ್ಕಾರ ಇದನ್ನು ಎಚ್ಚರ ವಹಿಸಬೇಕು. ಮತ್ತು ಇವತ್ತೇನು ಅವ್ರಿಗೆ ಹಲ್ಲೆ ಮಾಡಿದ್ದಾರೆ ಆ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರವನ್ನು ಕೊಡಬೇಕು ಅಂತ ನಾವು ಇಲ್ಲಿ ಸಂಘಟನೆ ಮೂಲಕ ಒತ್ತಾಯವನ್ನು ಮಾಡ್ತೇವೆ. ಇನ್ನೊಂದು ದುರಂತ ಅಂತ ಹೇಳಿದ್ರೆ ಇಂಥ ದಬ್ಬಾಳಿಕೆ, ಇಂಥ ದೌರ್ಜನ್ಯಗಳು, ಇಂಥ ಕೂಲಿಯ ಕಾರಣಕ್ಕಾಗಿ ದೌರ್ಜನ್ಯ ನೀಡೋ ಅಂಥದ್ದನ್ನು
ಮನುಕುಲ ಸಮಾಜ ಯಾರನ್ನೂ ಕೂಡ ಇದನ್ನು ಇದು ಮಾಡಬಾರ್ದು. ಇವ್ರ ಮೇಲೆ ಉಗ್ರವನ್ನ ಕ್ರಮವನ್ನು ತಗೋಬೇಕು ಅಂತೇಳಿ ನಾವು ಹಾಸನದಲ್ಲಿ ಎಲ್ಲ ಗೆಳೆಯರು ಅವ್ರನ್ನ ಗಡೀಪಾರು ಮಾಡಬೇಕು. ಮತ್ತು ಅಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ MP ರಮೇಶ್ ಜಿಗಜಿಣಗಿ ಅಂತ ಸುಮಾರು 7 ಬಾರಿ ಗೆದ್ದಿದ್ದಾರೆ. ಅವರು ಕೂಡ ಇದನ್ನು ಗಮನ ಹರಿಸಬೇಕು. ಇಂಥ ಬಡವರ ಮೇಲೆ ದೌರ್ಜನ್ಯಗಳು ದಬ್ಬಾಳಿಕೆ ನಡಿಬಾರ್ದು. ಮಾನ್ಯ ಸಿದ್ದರಾಮಯ್ಯನವರು ಗಮನ ಹರಿಸಬೇಕು ಅಂತೇಳಿ ನಾವು ಒತ್ತಾಯ ಕಳಕಳಿಯನ್ನು ಮಾಡ್ತೀನಿ. ಮಾಡಲೇಬೇಕು 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 ಆಗಲೇಬೇಕು 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 ಮಾಡಲೇಬೇಕು 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 ಆಗಲೇಬೇಕು 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 ನ್ಯಾಯ ಸಿಗಲೇಬೇಕು 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 ನ್ಯಾಯ ಸಿಗಲೇಬೇಕು 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 ಹಲ್ಲೆ ಮಾಡಿದವರಿಗೆ ಧಿಕ್ಕಾರ 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 ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದವರು ಬಂಧನ ಆಗಲೇಬೇಕು 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 ಹಲ್ಲೆ ಮಾಡಿದವರು ಬಂಧನ ಆಗಲೇಬೇಕು 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 ನ್ಯಾಯ ಸಿಗಲೇಬೇಕು 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 ನ್ಯಾಯ ಸಿಗಲೇಬೇಕು ಸಿಗಲೇಬೇಕು ಸಿಗಲೇಬೇಕು